ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಹಿಂದಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದೆ. ಸೊ ಇವತ್ತಿಂದ ಕ್ಲಾಸ್ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪಿಕೋ ಮಿಷನ್ನ ಎಂಬ್ರಾಯ್ಡ್ರಿಗೆ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ಫಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಂದು ನನ್ನ ಪಿಕೋ ಮಿಷನ್ ಬಂದು ಆನಂದ್ ಇದೆ, ಬಟ್ ಇದು ದರ್ಬಿ, ಇದು ನನ್ನ ಫ್ರೆಂಡ್ದು. ಇದರಲ್ಲೇ ತೋರಿಸ್ತೀನಿ. ಯಾಕಂದರೆ ಈಗಾಗಲೇ ನನ್ನ ಮಿಷಿನು ಸೆಟ್ಟಿಂಗ್ ಆಗಿರೋದ್ರಿಂದ ಮತ್ತೆ ಸುಮ್ಮನೆ ಎಲ್ಲ ಬಿಚ್ಚಿ ಮಾಡೋದ್ರಿಂದ ಮತ್ತೆ ಸೆಟ್ಟಿಂಗು ಸರಿ ಆಗೋದಿಲ್ಲ. ಸೊ ಹಾಗಾಗಿ ನನ್ನದು ಬಿಟ್ಟು ನನ್ನ ಫ್ರೆಂಡ್ದು ದರ್ಬಿ ಪಿಕೋ ಮಿಷನ್ ಇದು ಕೂಡ ಇದರಲ್ಲೇ ಸೆಟ್ಟಿಂಗ್ ನಿಮಗೆ ಮಾಡಿ ತೋರಿಸೋಣ ಅಂತ ಮನೆಗೇ ಬಂದಿದ್ದೀನಿ. ಇಲ್ಲೇನೆ ನಿಮಗೆ ಮಾಡಿ ತೋರಿಸೋಣ ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಧಾನವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇವತ್ತಿಂದ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಎಂಬ್ರಾಯ್ಡ್ರಿ ಕಲಿಬೇಕಂತ ಅಂದ್ಕೊಂಡಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಂಡಿರಿ. ಪ್ರತಿಯೊಂದು ವೀಡಿಯೋಸು ನಾನು ಡೈಲಿ ಹಾಕಿದಾಗ ನಿಮಗೆ ಬರುತ್ತೆ. ಓಕೆನಾ? ನೋಡಿ, ನನಗೇನೆಲ್ಲ ನಿಮಗೆ ಇವಾಗ ಪಿಕೋ ಮಿಷಿನ ತೊಗೊಳ್ಳುವಾಗ ಎಂಬ್ರಾಯ್ಡ್ರಿ ಜೋದು ಎಲ್ಲನೂ ಕೊಟ್ಟಿರ್ತಾರೆ. ಸೊ ಅವೆಲ್ಲ ಇಲ್ಲಿ ಯೂಸ್ ಆಗುತ್ತೆ. ಹಾಗೆ ಇಲ್ಲಿ ನೋಡಿ, ಇದನ್ನು ಈ ರೀತಿ ಲೂಸ್ ಬಿಟ್ಟಿರಬೇಕು. ಇಲ್ಲೊಂದು ನೆಟ್ ಇರುತ್ತಲ್ವ, ಸ್ಕ್ರೂ ಡ್ರೈವರ್ ಮೂಲಕ ಇದನ್ನು ಲೂಸ್ ಮಾಡ್ಕೋಬೇಕು. ಫುಲ್ಲು ಲೂಸ್ ಮಾಡಬೇಕು. ನೋಡಿ, ಈ ರೀತಿ ಮೇಲೆ ಕೆಳಗಡೆ ಆಡಬೇಕು. ನಾವು ಏನು ಮಾಡ್ತೀವಿ, ಪಿಕೋಕ್ಕಾದರೆ ನಂಬರ್ ಸೆಟ್ಟಿಂಗ್ ಮಾಡ್ಕೋತೀವಿ, ಬಟ್ ಇಲ್ಲಿ ನಂಬರ್ ಸೆಟ್ಟಿಂಗ್ ಮಾಡ್ಕೊಳ್ಳೋ ಆಗಿಲ್ಲ. ಈ ರೀತಿ ಫುಲ್ಲು ಲೂಸ್ ಆಗಿಬಿಡಬೇಕು. ಮತ್ತು ಈ ರಿಂಗು ನೋಡಿ ಈ ರೀತಿ ಝೀರೋಕ್ಕೆ ಬಂದು ನಿಲ್ಲಿಸ್ಬೇಕು. ಓಕೆನಾ? ಹಾಗೆ ಇದು ಸೆಟ್ಟಿಂಗ್ ಏನಿದೆ ಅಲ್ವಾ, ಈ ಸೆಟ್ಟಿಂಗ್ನ ನೀವು ನಿಮಗೆ ಎಷ್ಟು ಸ್ಟಿಚಸ್ ನೋಡಿಕೊಂಡು ಇದನ್ನು ಸರಿದಾಡ್ಸ್ಕೋಬೇಕಾಗತ್ತೆ. ಝರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡಿಗೆಲ್ಲ ಚೇಂಜ್ ಮಾಡ್ಕೊಳ್ಳೋದಿರುತ್ತೆ. ಇಲ್ಲೇನು ಯಾವುದೇ ರೀತಿ ಇದಿಲ್ಲ. ಇವಾಗ ನೋಡಿ, ಈ ರೀತಿ ಇಲ್ಲೇನಿದೆ ಅಲ್ವಾ, ಇದು ಸ್ಟಿಚಿಂಗ್ ಗೋಡ, ಈ ಗೋಡನ ಬಿಚ್ಕೋಬೇಕು ಮೊದಲು. ನೋಡಿ, ಇಲ್ಲಿ ನೆಟ್ ಇದೆ ಅಲ್ವಾ, ಸೊ ಈ ನೆಟ್ಟನ್ನ ನಾವು ತಿರುಗಿಸ್ಕೊಂಡು ಸ್ಟಿಚಿಂಗ್ ಮಾಡುವಂಥ ಗೋಡನ ಉಚ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಲೂಸ್ ಮಾಡಿದ್ರೆ ಇದು ಈ ರೀತಿ ಬರುತ್ತೆ ಹೊರಗೆ. ಆಮೇಲೆ ಇದನ್ನು ಇಲ್ಲೇ ಫಿಟ್ ಮಾಡಿಬಿಡಬೇಕು. ಮತ್ತು ನೆಟ್ ಕಳೆದೋಗ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಗೂಡ ತೆಗೆದು ಮತ್ತೆ ಅದನ್ನು ಅಲ್ಲೇ ಬಿಗಿದ್ಬಿಡಬೇಕು. ಇದಾದ ನಂತರ ಇವಾಗ ಈ ಪ್ಲೇಟ್ ಏನಿದೆ ಅಲ್ವಾ, ಈ ಪ್ಲೇಟನ್ನ ಓಪನ್ ಮಾಡ್ಕೋಬೇಕು. ಇವೆರಡೂ ನೆಟ್ಟನ್ನು ಓಪನ್ ಮಾಡಿದ್ರೆ ಈ ಪ್ಲೇಟು ಹೊರಗಡೆ ಬರುತ್ತೆ. ನೆಟ್ಟು ಹುಷಾರಾಗಿ ಇಟ್ಕೊಳ್ಳಿ, ಮತ್ತು ಅಲ್ಲೆಲ್ಲೇ ಹಾಕಿಬಿಡ್ಬೇಕು ಅವನ್ನ. ಚಿಕ್ಕದಿರತ್ತಲ್ವ, ಸೊ ಕಳೆದ್ರೆ ಸಿಗೋದಿಲ್ಲ. ಈ ಪ್ಲೇಟನ್ನ ತಕ್ಕೋಬೇಕು. ಇದು ಪಿಕೋ ಮಿಷಿನ್ದು ಪ್ಲೇಟ್ ಆಗಿರುತ್ತೆ. ನೀವು ಪಿಕೋ ಮಿಷಿನ್ ಅನ್ಬೋದು ಅಥವಾ ಜಿಗ್ಜ್ಯಾಗ್ ಮಿಷಿನು, ಎರಡೂ ಕೂಡ ಸೇಮು. ನೋಡಿ, ಇವಾಗ ಇದು ಪ್ಲೇಟು ಬಿಚ್ಕೊಂಡಿದೆ. ಇದನ್ನು ಹೊರಗೆ ತೆಗಿಯೋಣ. ನೋಡಿ ಪ್ಲೇಟು. ಇವಾಗ ಇಲ್ಲೆರಡು ನೆಟ್ ಇದೆ ಅಲ್ವಾ, ಈ ನೆಟ್ಟನ್ನು ಉಚ್ಕೋಬೇಕು. ಅದಕ್ಕೂ ಮುಂಚೆ ಏನಾದರೂ ಒಂದು ಸ್ವಲ್ಪ ಈ ರೀತಿ ಹೊಲಸೇನಾದರೂ ಇತ್ತಂದರೆ ಕ್ಲೀನ್ ಮಾಡ್ಕೊಬೇಡಿ. ಒಂದು ಬಟ್ಟೆನ ತೊಗೊಂಡು ಕ್ಲೀನ್ ಮಾಡಿಕೊಂಡು, ಇಲ್ಲೇನು ಚಿಕ್ಕ ಎರಡು ನೆಟ್ ಕಾಣಿಸ್ತಿದೆ ಅಲ್ವಾ, ಸೊ ನೋಡಿ ಇವೆರಡನ್ನೂ ಬಿಚ್ಕೋಬೇಕು. ಈ ಒಂದು ನೆಟ್ ಇಲ್ಲ ಅವ್ರದ್ದು, ಎಲ್ಲಿ ಕಳೆದಿದ್ದಾರೆ ಅಂತ ಅನಿಸುತ್ತೆ. ಅದೊಂದೇ ನೆಟ್ ಇದೆ. ನೋಡಿ, ಈ ರೀತಿ ನೆಟ್ ಕಳೆದೋಗ್ಬಿಟ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಒಂದೇ ನೆಟ್ ಇದೆ. ಸೊ ನಿಮಗೆ ಇಲ್ಲಿ 2 ನೆಟ್ ಇರುತ್ತೆ. 2 ನೆಟನ್ನು ನೀವು ಬಿಚ್ಕೋಬೇಕಾಗತ್ತೆ. ಇದು ಹಲ್ಲು, ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಹಲ್ಲು ಸಟ ಅಂತೀವಲ್ವ, ಸೊ ಈ ಹಲ್ಲು ಸಟನ ನಾವು ಓಪನ್ ಮಾಡ್ಕೋಬೇಕು. ನಿಧಾನವಾಗಿ ಬಿಚ್ಚಿ, ನೆಟ್ಟು ಬಿಚ್ಚೋ ಅಷ್ಟರಲ್ಲಿ ಎಲ್ಲಾದರೂ ಬಿದ್ದುಬಿಟ್ರೆ ಸಿಗೋದಿಲ್ಲ. ನೋಡಿ, ಇದು ಹಲ್ಲು ಸಟ ಕೂಡ ಓಪನ್ ಆಯಿತು. ಇಲ್ಲೊಂದು ಸ್ವಲ್ಪ ಒರೆಸ್ಬಿಡೋಣ, ಇನ್ನೊಂದು ಸ್ವಲ್ಪ. ಯಾಕಂದರೆ ನಾವು ಈ ರೀತಿ ಮಾಡೋವಾಗಲೇ ಅದನ್ನು ಕ್ಲೀನ್ ಏನಾದರೂ ಮಾಡ್ಕೊಳ್ದಿದ್ರೆ ಮಾಡ್ಕೊಳ್ಬೇಕು. ಸೊ ಇವಾಗ ಈ ಪ್ಲೇಟ್ನ ತೆಗೆದು ನಾವು ಎಂಬ್ರಾಯ್ಡ್ರಿ ಸೆಟ್ಟಿಂಗಿಗೆ ಕೊಟ್ಟಿರ್ತಾರೆ ನೋಡಿ ಪ್ಲೇಟು, ಅದನ್ನು ಹಾಕಬೇಕು. ನೋಡಿ, ಈ ರೀತಿ ಇರುತ್ತೆ ಎಂಬ್ರಾಯ್ಡ್ರಿ ಸೆಟ್ಟಿಂಗಿಗೆ ಕೊಡುವಂಥ ಪ್ಲೇಟು. ಈ ರೀತಿ ಸೆಂಟ್ರಲ್ಲಿ ಈ ರೀತಿ ಇದಿರುತ್ತೆ, ಶೇಪ್ ಇರುತ್ತೆ ನೋಡಿ.
ಸೊ ಆ ಶೇಪ್ ನೋಡಿ ಯಾವ ರೀತಿ ಇದೆ, ಇಲ್ಲಿ ನೋಡಿ ಸೆಂಟ್ರಲ್ಲಿ ಯಾವ ರೀತಿ ಇದೆ. ಸೊ ಇದು ಸ್ಟಿಚಿಂಗು ಮತ್ತು ಜಿಗ್ಝ್ಯಾಗ್ ಹೇಗಿರುತ್ತೆ. ಈಗ ನಾನು ಏನು ಹಾಕ್ತಿದ್ದೀನಿ ಅದು ಎಂಬ್ರಾಯ್ಡ್ರಿಗಿರುತ್ತೆ. ನಾವು ಪಿಕೋ ಅಥವಾ ಜಿಗ್ಝ್ಯಾಗ್ ಮಿಷಿನ್ ತೊಗೊಳ್ಳುವಾಗಲೇ ನಮಗೆ ಎಂಬ್ರಾಯ್ಡ್ರಿ ಪ್ಲೇಟ್ಸು ಎಲ್ಲನೂ ಕೊಟ್ಟಿರ್ತಾರೆ ನೋಡಿ. ಇವಾಗ ಇದನ್ನು ಹಾಕಿ ಈ ರೀತಿ ನೆಟ್ಟನ್ನ ಬಿಕ್ಕೊಂಬಿಡ್ಬೇಕು. ಇಷ್ಟೇ ಕೆಲಸ, ಮತ್ತೇನೂ ಇಲ್ಲ. ಆ ಏನು ಹಲ್ಸಟ್ಟ ಇದೆ ಅಲ್ವಾ ಅದನ್ನು ಮತ್ತೆ ನೆಟ್ಟು ಹುಷಾರಾಗಿ ತೆಗೆದಿಟ್ಕೊಳ್ಳಿ. ಇಲ್ಲಿ ನೋಡಿ, ನೀವು ಪಿಕೋ ಮಿಷಿನ್ ಅಥವಾ ಜಿಗ್ಝ್ಯಾಗ್ ಮಿಷಿನ್ ಮಾಡಬೇಕು ಅಂದರೆ ಈ ರೀತಿ ಬ್ರೇಕ್ ಸೆಟ್ಟು ಇರಲೇಬೇಕು. ನೋಡಿ ಈ ರೀತಿ ಬ್ರೇಕ್ ಸೆಟ್ ಇದ್ದಾಗ ಈ ರೀತಿ ಸೈಜಸ್ಸು ದೊಡ್ಡದು ಸಣ್ಣದು ಆಗುತ್ತೆ. ಈ ರೀತಿ ಇಲ್ಲ ಅಂತಂದರೆ ನೀವು ಅದನ್ನು ಮಾತ್ರ ನೀವು ಟೈಲರ್ ಅಂಗಡಿ ಅಂದರೆ ರಿಪೇರಿ ಅದು ಶಾಪ್ ಮಾಡ್ತಾರಲ್ವ, ಸೊ ಅಲ್ಲಿ ಹೋಗಿಯೇ ನೀವು ಹಾಕಿಸ್ಕೋಬೇಕು. ಇದನ್ನು ನಾವು ಮನೆಯಲ್ಲೇ ಹಾಕಿಸ್ಕೋಬೋದು. ಈ ರೀತಿ ತರಬೇಕು, ಇದನ್ನು ತೊಗೊಂಬರ್ಬೇಕು, ತೊಗೊಂಬಂದು ಹಾಕಿಸ್ಕೋಬೇಕಾಗತ್ತೆ. ಹಾಗೆ ಈ ರೀತಿ ಮೋಟ್ರು ಕೂಡ ಬೇಕು. ನಾರ್ಮಲ್ಲು ನಾವು ತುಳಿದು ಮಾಡೋಕ್ಕಾಗೋದಿಲ್ಲ, ಈ ರೀತಿ ಮೋಟ್ರು ಪ್ರೆಸ್ ಮಾಡಿದಾಗಲೇ ನಮಗೆ ಎಂಬ್ರಾಯ್ಡ್ರಿ ಮಾಡೋಕ್ಕಾಗೋದು. ಈ ರೀತಿ ಎಂಬ್ರಾಯ್ಡ್ರಿ ಇದು ಕೂಡ ಬೇಕು. ಇದು ನೋಡಿ ಈ ರೀತಿ ಇರುತ್ತೆ, ಅಂದರೆ ನಾವು ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡಾಗ ತುಳಿಯೋದು ಆ ರೀತಿ ಬರುತ್ತೆ. ಇದು ನನ್ನ ಫ್ರೆಂಡ್ ಮನೆ, ಸೊ ಅವಳ ಮನೆಯಲ್ಲೇ ಬಂದು ನಾನು ಮಾಡ್ತಾಯಿದ್ದೀನಿ ಎಂಬ್ರಾಯ್ಡ್ರಿ ಸೆಟ್ಟಿಂಗು. ಇದಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕ್ಲಾಸ್ 2 ಜೊತೆಗೆ. ಸೊ ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.